ಎಷ್ಟು ಚಂದ ಐತಿ ಸುಂದ್ರಿ ಮನಿ. ಇಷ್ಟು ಚಂದ ಐತಂತ ಅನ್ಕೊಂಡಿರ್ಕೇನೆ ಇಲ್ಲ. ಯವ್ವ 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 ಯವ್ವ, ಎಂಥ ಮನೆಗೆ ಸೇರ್ಯಾಳ ನನ್ನ ಮಗಳ. ಇಂಥ ಮನೆ ನೋಡೋದು ಕನಸಿನ ಮಾತಾಗಿತ್ತು. ನಾವು ನನ್ನ ಮಗಳ ಸಲುವಾಗಿ ಇಂಥ ಮನೆಗೆ ಕಾಲು ಇಡಾಕತ್ತಾನ. ನೋಡೋಣ ನನ್ನ ಮಗಳ ಒಳಗೆ ಏನು ಮಾಡತ್ತಾಳ, ಹೆಂಗೆ ಅದಾಳ ಅಂತೇಳಿ. ಇಂಥ ಮನೆ ಬಿಟ್ಟು ನನ್ನ ಮನ್ಯಾಗ ಬಂದಿರಂದ್ರೆ ಇದ್ದಾಳು ನನ್ನ ಮಗಳ. ಬರಾಪಲ್ಯ ಅಂದ್ರೆ ಏನು ಮಾಡೋದು? ಇಲ್ಲ, ಇಷ್ಟ ಮಾಡಿದ್ರು ಹುಟ್ಟಿ ಬೆಳೆದು ಊರದು ಮನೆ ಅದು ಅಂತದ್ರಾಗ ಬಾ ಅಂದ್ರೆ ಅಪ್ಪ ಕರಿಯಾಕತ್ರ ಬರ್ದ ಅಂತೂ ಇರಂಗಿಲ್ಲ. ನನ್ನ ಮಗಳು ಬಂದ ಬರ್ತಾಳೆ. ಸರಿ ನಡಿ, ಒಳಗೆ ಹೋದ್ರಾತು. ಯವ್ವ ಸುಂದ್ರಿ. ಯಾರು ನೀವು? ಯಾರು ಬೇಕಾಗಿತ್ತು? ಸುಂದ್ರಿನ ಅಲ್ಲ, ಯಾರಂತ ಗೊತ್ತಿಲ್ಲ, ಹಂಗೆ ಒಳಗೆ ಬಂದಾರಲ್ಲ. ನಾನು ಸುಂದ್ರಿ ಅಪ್ಪ ಅದನ್ರಿ. ಅವರಪ್ಪ ನಾನು ಭಾಳ ದಿನ ಆಗಿತ್ತು, ಬಂದೇ ಇರಲಿಲ್ಲಲ್ಲ. ಅದಕ್ಕೆ ಮಗಳನ್ನ ನೋಡಿ ಒಂದು 2 ದಿನ ಊರಿಗೆ ಕರ್ಕೊಂಡು ಹೋಗ್ಬೇಕಂತ, ಮನೆಗೆ ಕರ್ಕೊಂಡು ಹೋದ್ರಾತಂತೇಳಿ ಬಂದೀನಿ. ನಮ್ಮ ಮನೆದೇವಿಗೆ ಸ್ವಲ್ಪ ಬೀಳ್ಕೊಂಡಿದ್ದು, ಹರಕೆ ಕಟ್ಟಿದ್ದು, ಆ ಹರಕೆ ತೀರ್ಸೋದೈತ್ರಿ. ಅದಕ್ಕೆ ಊರಿಗೆ ಹೋಗ್ಬೇಕಾಗಿತ್ತು. ಊರಿಗೆ ಹೋಗೋದೈತೆ ಅಂತ ಹೇಳಿ ಒಂದು 4 ದಿನ ಕರ್ಕೊಂಡು ಹೋದ್ರಾತಂತ ಕರೆಯಕ್ಕೆ ಬಂದೀನಿ ರೀ ಅವರ. ಅಯ್ಯೋ ಸುಂದ್ರಿ ಅವರಪ್ಪ ಅನ್ರಿ ನೀವು. ಅವ್ವಾರದು ಯಾಕಂತೀರಿ? ಬೀಗ್ರಿ ನಾವೀಗ ಚಿಕ್ಕೋವನ್ರಿ. ಕುಂದ್ರಿ ಕುಂದ್ರಿ. ಸುಂದ್ರಿ, ಏ ಸುಂದ್ರಿ, ಇಲ್ಲಿ ನಿಮ್ಮಪ್ಪ ಬಂದಾರ ನೋಡ್ಬಾ. ಹಾಂ, ಅಪ್ಪನ? ಅಪ್ಪ ಯಾಕೆ ಇಲ್ಲಿಗೆ ಬಂದ್ರ? ಅಪ್ಪ ನಿಜವಾಗ್ಲೂ ನಮ್ಮನೆ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ರ? ನನಗೆ ಯಾಕೋ ನಂಬಕ್ಕಾಗತ್ತಿಲ್ಲಲ್ಲ. ಅಪ್ಪ ಇವಾಗ ಯಾಕೆ ಇಲ್ಲಿಗೆ ಬಂದರು? ಅಪ್ಪ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇ ಇಲ್ಲ. ನಿಜವಾಗ್ಲೂ ಅಪ್ಪ ಬಂದಿದ್ದಾರಾ? ನೋಡ್ತೀನಿ, ಇವಾಗಲೂ ಹೋಗಿ ನೋಡ್ತೀನಿ. ಅತ್ತೆ ಅತ್ತೆ, ನಮ್ಮ ಅಪ್ಪ ಬಂದಿದ್ದಾರಂತೆ, ಬನ್ನಿ ಅತ್ತೆ ಹೋಗೋಣ. ಮತ್ತು ಹೆಂಗದ್ರಿ ಮನೆಯಾಗೆಲ್ಲ? ಹೆಂಗದಾರ? ಆರಾಮದಾರೇನ್ರಿ? ಬಿಳಿ ಅದು ಎಲ್ಲ ಚಲೋ ಐತ್ರಿ? ಹಾಂ ಕಾಕಾರ, ಎಲ್ಲ ಚಲೋ ಐತ್ರಿ. ಇನ್ನೇನು ಇದು ಅದೇನು ಅಂತಾರಲ್ರಿ. ಮತ್ತು ಅಳಿಯಂದ್ರೆ ಇನ್ನೂ ಬಂದಿಲ್ಲನ್ರಿ? ಅದೇ ಕೃಷಿ ಅವರು ಅಲ್ಲೇ ಅದಾರನ್ರಿ ಪಾರಿಂದಾಗ? ಅವ್ರು ಅಲ್ಲೇ ಅದಾರ. ನಮ್ಮ ಅಮ್ಮಗ ಬರ್ತಾರೆ ಇನ್ನೊಂದು 15 ದಿನ ಬಿಟ್ಟು ಐದ ಬರ್ಬೇಕಂತ ಅನ್ಕೊಂಡಾರ್ರಿ. ನಾವು ಬೇಡಪ್ಪ ದೂರ ಬೇಡ, ಇಲ್ಲೇ ಬಂದುಬಿಡು. ಇಲ್ಲಿ ಗಂಡ ಹೆಂಡತಿ ಎಲ್ಲರೂ ಚೆಂದಾಗಿರೋದನ್ನ ನಾವು ಇಲ್ಲೇ ನೋಡ್ಕೊತಿರ್ತೇವೆ. ನೀವು ಅಷ್ಟು ಉಳಿದ್ಬಿಟ್ರೆ ಹೆಂಗೆ ಅಂತ ಅನ್ನಕತ್ತು. ಅದಕ್ಕಾಗಿ ಅದೇ ಕೆಲಸನ ಈ ಕಡೆ ಮಾಡ್ಕೊಂಡ ಬರಾಕತ್ತಾರ. ಹೌದ್ರಾ? ಚಲೋ ಆಗ್ಬಿಟ್ರಿ. ಗಂಡ ಹೆಂಡತಿ ಒಂದೇ ಕಡೆ ಇದ್ರೆ ಚಲೋ ರೀ. ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಹೆಂಗೆ ಚಲೋ ಅನಿಸ್ತತಿ. ಹಂಗಾರ ಅವ್ರು ಬರೋ ಮಟ್ಟ ಒಂದು 15 ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲೇನ್ರಿ. ಮತ್ತು ಅವ್ರು ಬಂದ್ರೆ ಕಿಗೊಳ್ಳ ಮಳ್ಳ ಬರೋಕೆ ಆಗಂಗಿಲ್ಲ. ಅದಕ್ಕೆ ಒಂದು 15 ದಿನ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಚುಣ್ಣಿನೂ ಬರ್ತೈತಲ್ಲ. ಹಿಂದೈತೇನು ಹಿಂದೊಂದು ಹಿಂದೆ ಅಂದ್ರೆ ತಿಂಗಳು ಕರ್ಕೊಂಡು ಹೋಗ್ತಾರೆ. ನಾ ಹಿಂದೆ 15 ದಿನ ಮುಂದೆ 15 ದಿನ ಬಿಟ್ಟು ಅಷ್ಟೇ 15 ದಿನ ಕರ್ಕೊಂಡು ಹೋಗ್ಲಿ. ಹಾಂ, ಕರ್ಕೊಂಡು ಹೋಗ್ತೀರಿ? ಅಲ್ಲ, ಒಂಗಿಲೆ ಬಂದ 15 ದಿನ ಕರ್ಕೊಂಡು ಹೋಗ್ತಾರೆ ಜುನಿ ಕಿನಿ ಅಂದ್ರೆ ಹೆಂಗೆ? ನೀವು ಸುಮ್ಮನಿರು, ನಾ ಮಾತಾಡತ್ತಲ್ಲ ಇಲ್ಲಿ. ನೀನು ಯಾಕೆ ನೋಡಿ ಕಡ್ಬಾಗ್ತಿದ್ದಿ? ಇಲ್ಲ ಚಿಕ್ಕವ್ರ, ಇದು ಎಲ್ಲ ಕಡೆ ಪದ್ಧತಿ ಐತನಲ್ರಿ. ಇನ್ನೊಬ್ಬರದ ಮಗಳ ಮದುವೆ ಆಗೈತಿ, ಆಕಿನೂ ಕರ್ಕೊಂಡು ಬರ್ತೇನೆ ರೀ ಈಗ. ಅದಕ್ಕೆ ಮೊದಲು ಸುಂದರಿಂಗ್ ಕರ್ಕೊಂಡು ಹೋಗಿ ಆಮೇಲೆ ಆಕಿನ ಕರ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಸುಮ್ಮನೆ ಆಗೇನು ರೀ. ನೀವೇನು ಅನ್ಕೋದಂದ್ರೆ ಕರ್ಕೊಂಡು ಹೋಗಿ ಬರಲ್ರಿ. ಹಾಂ ಕಾಕ, ಧಾರಾಳವಾಗಿ ಕರ್ಕೊಂಡು ಹೋಗ್ಬರ್ರಿ, ನಾನು ಕಳಿಸ್ಕೊಡ್ತೇನೆ. ಅವ್ರು ನಮ್ಮ ಮೊಮ್ಮಗ ಬರೋಣ ಹೇಳಿ ಕಳಿಸ್ತೇವೆ, ಅವಾಗ ಕಳಿಸ್ಕೊಡ್ರಿ, ಸರಿನಾ? ಇಲ್ಲ ಅಂದ್ರೆ ನನ್ನ ಮೊಮ್ಮಗನ್ನ ಕೈಯಾಗ ಕಳಿಸ್ತಾನೆ, ಅವಾಗ ಕಳಿಸ್ಕೊಡ್ರಿ. ಏನಂತೀರಿ? ಸರಿ, ಹಂಗೆ ಆಗ್ಲಿ ಕಾಕರ. ಅಪ್ಪ ಅಪ್ಪ, ಹೇಗಿದೆಯಾ ಅಪ್ಪ? ಚೆನ್ನಾಗಿದೆಯಾ ಅಪ್ಪ? ನೀರು ತೊಗೊಂಬರ್ಲೆ ಕುಡಿಯೋಕೆ? ಚಹಾ ತೊಗೊಂಬರ್ಲೆ? ಫಸ್ಟ್ ನೀರು ತೊಗೊಂಬರೋ, ಈಗ ಆಮೇಲೆ ಚಹಾ ತೊಗೊಂಬರೋ ಅಂತ. ಸರಿ ಅಜ್ಜಮ್ಮ. ಅತ್ತೆ ಅತ್ತೆ, ಅಪ್ಪ ಬಂದಿದ್ದಾರತ್ತೆ. ಅಪ್ಪ ನೋಡಿ ನಂಗೆ ಭಾಳ ಖುಷಿ ಆಗತ್ತೈತಿ. ನಮಸ್ಕಾರ ರೀ ಅಣ್ಣಾರ, ಆರಾಮದಾರ? ಹಾಂ ಆರಾಮದವ್ರಿ. ನೀವು ಅನಿಸ್ತದಲ್ರಿ ಸುಂದರಿ ಅವ್ರ ಅತ್ತಿ? ಹೌದ್ರಿ, ನಾನೇ ರೀ. ಅಪ್ಪ ಅವ್ವ ಅದು ಹೆಂಗದಾರ? ಆರಾಮದಾರ? ಎಲ್ಲರೂ ಆರಾಮದಾರ ಮಗಳ. ತಗೊಳ್ಳಿ ಅಪ್ಪ, ನೀರು ಕುಡೀರಿ. ತಗೋ ಮಗಳ. ಯವ್ವ, ಊರಿಗೆ ಹೋಗೋಣ, ಜಲ್ದಿ ಜಲ್ದಿ ತಯಾರಾಗ. ಹಾಂ, ಮತ್ತು ನಿನ್ನ ಮನೆಗೆ ಬಿಟ್ಟು ನಾಳೆ ಮತ್ತು ಅಮ್ಮನ ಕರೆಯಕ್ಕೆ ಹೋಗ್ಬೇಕು. ಊರಿಗೆ ಅಪ್ಪ? ಇವಾಗ ಯಾಕೆ? ಈಗ ಚುನಿ ಅಂತ ಬರ್ತೈತಿ. ಅವಾಗ ಹೆಣ್ಮಕ್ಳನ್ನ ಅಂದ್ರೆ ಗಂಡನ ಮಕ್ಕ ನೋಡ್ಬಾರ್ದು ಅಂತೇಳಿ ಇರ್ತೈತಿ. ಆದ್ರೆ ಇಲ್ಲಿ ನಿಮ್ಮ ಮನೆಯವರಿಲ್ಲ ಬಿಡು. ಆದ್ರೆ ನಮಗೂ ನೀನು ಯಾವಾಗೂ ಬಂದೇ ಇಲ್ಲ. ಅದಕ್ಕಾಗಿ ಕರ್ಕೊಂಡು ಹೋದ್ರಾತಂತ 15 ದಿನ ಕರ್ಕೊಂಡು ಹೋದ್ರಾತಂತ ಬನ್ನಿ.
ಇಲ್ಲಿ 15 ದಿನ ಇರ್ತಿ ಅಲ್ಲಿ 15 ದಿನ ಇರ್ತಿ ಅಂಥೇಳಿ ಇಷ್ಟು ದಿನ ಹೆಂಗೋ ಇಲ್ಲಿ ಇತ್ತಲ್ಲ, ಅದಕ್ಕೆ ಒಂದು 15 ದಿನ ಅಳಿಯಂದ್ರೆ ಬರೋ ಮಟ ಅಲ್ಲಿ ಬಂದಿರುವ. ಅದು ಅಪ್ಪ ಅತ್ತೆ ಅಜ್ಜಮ್ಮ ಅಜ್ಜ ಏನಂತಾರೋ ಹಾಗೆ ಅಪ್ಪ. ಸರಿ, ನಾನು ಹೇಳ್ತೀನಿ ತಗೋ ಅವರಿಗೆ. ಅಪ್ಪ ಅವರು ಅಜ್ಜಮ್ಮ, ಇಲ್ಲಿ ಇವರು ನಮ್ಮ ಅತ್ತೆ ಅವರ ಅತ್ತೆ ಅವರು ನಮ್ಮ ಮಾವ. ಆಮೇಲೆ ಇನ್ನೊಬ್ರು ಇದ್ದಾರೆ, ತಡೀರಿ ಕರಿತೀನಿ. ಅಕ್ಕ, ಪ್ರೇಮ ಅಕ್ಕ. ಏನು ಸುಂದರಿ ಕರೆದಿಲ್ಲ, ಏನು ಏನಾರ ಹೇಳೋದಿತ್ತೇನ? ಅದು ಪ್ರೇಮ ಅಕ್ಕ, ನಮ್ಮಪ್ಪ ಬಂದಿದ್ರು, ಅದನ್ನ ಹೇಳಕ್ಕೆ ನಿಮ್ಮನ್ನ ಕರಿತೆ ಅಷ್ಟೇ. ಹೌದಾ, ಇವರು ನಿಮ್ಮಪ್ಪನ? ನಮಸ್ತೆ ಅಂಕಲ್, ಆರಾಮದರಿ? ಹಾಂ ಅಮ್ಮ, ಆರಾಮದ. ನೀವು ಆರಾಮದಾರೇನು? ನಾವು ಆರಾಮದೀವಿ ಅಂಕಲ್. ಅಪ್ಪ ಇವರು ಅಜ್ಜಿ ಮಗಳು, ಅಜ್ಜಮ್ಮನ ಮಗಳು, ಅಂದ್ರೆ ನಮ್ಮ ಅತ್ತಿ ನಾದಿನಿ. ಇವ್ರ ಗಂಡನೂ ಇದ್ದಾರೆ, ಇಲ್ಲಿ ಇವ್ರ ಮಗನೂ ಇದೆ. ಹಾಗೆ ಮತ್ತು ಈ ಚಿಕ್ಕಪ್ಪ ಅಂದರೆ ಅಂದರೆ ನಮ್ಮ ಮಾವ ಅವ್ರ ತಮ್ಮನೂ ಅವಾಗವಾಗ ಬರೋದು ಹೋಗೋದು ಮಾಡ್ತಿರ್ತಾರೆ. ಅವ್ರಿಗೂ ಹೆಂಡತಿ ಮಕ್ಕಳು ಅವ್ರು ಬೇರೆ ಕಡೆ ಇದ್ದಾರೆ ಅಪ್ಪ. ಓ, ಅಂದರೆ ದೊಡ್ಡ ಕುಟುಂಬನೇ ಐತವ ನಿಮ್ಮದು. ಅಯ್ಯ, ಎಲ್ಲಿದ್ದಾರೆ? ನಾವು ಮನೆಯಾಗ ಇಷ್ಟಿರ್ತೇವೆ, ಗಂಡು ಮಕ್ಕಳೇ ಇಲ್ಲ. ನನ್ನ ಮಗ ಇಲ್ಲ, ನನ್ನ ಮೊಮ್ಮಗ ಇಲ್ಲ. ಈಗೇನು ಇವತ್ತೆಲ್ಲ ನಾಳೆ ಹೋಗ್ತಾಳೆ ಮಗಳೇನು. ಮಗ ಮೊಮ್ಮಗಳಿಲ್ಲ, ಮೊಮ್ಮಗ ಇಲ್ಲ. ಮೊಮ್ಮಗಳ ಆಕಿ ಇಲ್ಲೇ ಕಲಿಯಾಕ ಅಲ್ಲಿ ಆಕಿ ಹೋಗ್ಬಿಟ್ಟಾಳ. ಈಗ ಮನೆಯಾಗ ನಾವು ಎಷ್ಟೋ ಜನ ಆಗ್ಯಾವ. ಇವ್ರಿಗೆ 2 ಮಕ್ಕಳು, ಒಂದು ಗಂಡ ಹೆಣ್ಣು. ನನಗೆ ಒಂದು ಗಂಡ ಹೆಣ್ಣು. ನನಗೂ ಹಂಗಾಗಿದ್ದು, ಆಕಿಗೆ ಹಂಗಾದು. ಇನ್ನಿಗೆ ಹೆಂಗಾಕವ ಏನೋ. ನಮ್ಮ ಮನೆಯವರು ಮತ್ತು ನನ್ನ ಮಗ ಅಲ್ಲೇ ಫಾರಿನ್ದಾಗ ಅದಾರ ರೀ. ಬರ್ತಾರೆ ರೀ ಇನ್ನೊಂದು 15 ದಿನ ಅಂತ ಹೇಳಿರನಲ್ರಿ ನಮ್ಮ ಅವರ, ಅವಾಗ ಬರ್ತಾರೆ ರೀ. ಆಮೇಲೆ ಹೋಗ್ಬೇಡಂತ ನಾವೇ ಹೇಳೇವ್ರಿ. ಎಷ್ಟು ದಿನ ಆ ಕಡೆ ಇರೋದು, ಎಷ್ಟು ದಿನ ಆಯ್ತು ನಮ್ಮ ಊರ ನಮಗೆ ಚಂದ. ಇನ್ನು ಹೋದ್ರೆ ಮಾತಿಕ್ಕೂ ಹೋಗ್ತಿದ್ಲು, ದೂರ ಆಗ್ತಿತ್ತಲ್ಲ. ನಮಗೂ ಮಕ್ಕಳು ನೋಡೋದು ಭಾಳ ಇದಾಗ್ತೈತಿ. ಹಾಗಾಗಿ ಇರೋರ ನನಗೂ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡ. ಅದ್ರಾಗ ಆಕಿ ನೋಡಿರೋ ಕಾಲೇಜ್ಗೆ ಇಲ್ಲೇ ಹೋಗ್ತೀವಿ ಇಷ್ಟು ದಿನ. ಈಗ ಬೆಂಗ್ಳೂರಿಗೆ ಹೋಗ್ತಾನೆ ನಾನಂತೆ, ಅಲ್ಲಿಗೆ ಹೋಗ್ಯಾಳ. ಹಾಗಾಗಿ ಮನೆಗೆ ಯಾವ ಹುಡುಗರು ಇಲ್ಲ, ಸುಂದ್ರಿನ ಒಬ್ಬಾಕಿನ ಬಿಟ್ಟರೆ. ಆಮೇಲೆ ಮೊಮ್ಮಗ ನಮ್ಮ ನಾದಿನಿ ಮಗ ಒಬ್ಬಿದ್ದಾನೆ ಅಷ್ಟೇ, ಸಣ್ಣವನು. ಅಂದ್ಬಿಟ್ರೆ ಯಾರು ಇಲ್ದಂಗೆ ಆಗೈತಿ. ಹಾಗಾಗಿ ನಾವು ಇಲ್ಲೇ ಬಂದ್ಬಿಡಪ್ಪ, ಈ ಕಡೆನೇ ಬಂದ್ಬಿಡು, ಇಲ್ಲೇ ನೋಡ್ಕೊ, ಇಲ್ಲೇ ಮಾಡು, ಅದನ್ನೇ ಇಲ್ಲೇ ಟ್ರಾನ್ಸ್ಫರ್ ತಗೋ ಅಂತ ಹೀಗೆಲ್ಲ ಹೇಳೇವಿ. ನೋಡಬೇಕು ಏನಾಗ್ತತಿ ಅಂತ ಹೇಳಿ ಹ್ಞೂ ಅಂತ ಅಂದಿದ್ದಾನೆ. ನನಗೂ ನಮ್ಮನ್ನೆಲ್ಲ ಬಿಟ್ಟಿರೋಕೆ ಆಗಂಗಿಲ್ಲ, ಯಾಕಂದ್ರೆ ಈಗ ಮದುವೆ ಆಗೈತಿ, ಹೆಂಡತಿನೇ ಬಿಟ್ಟಿರ್ಬೇಕಲ್ಲ, ಸ್ವಲ್ಪ ತೊಂದರೆನೇ ಆಗ್ತೈತೆ ಎಲ್ಲರಿಗೂ. ಅದು ಕರೆ ಅನ್ರಿ. ಸರಿ, ನಾವಿನ್ನ ಬರ್ತೀವಿ. ಸುಂದ್ರಿ ಬರ್ತೀಯ ನೀವು? ಹೋಗುನು. ಮತ್ತು ನಾನು ಪಂಚಾಯತಿಗೆ ಹೋಗ್ಬೇಕು, ಸ್ವಲ್ಪ ತಡ ಆಕತಿ. ಹಾಂ ಅತ್ತೆ, ನಾನು ಹೋಗಿ ಬರಲ್ಲ ಅತ್ತೆ. ಅಜ್ಜಮ್ಮ, ನಾನು ಹೋಗಿ ಬರಲ್ಲ ಅಜ್ಜಮ್ಮ. ಆಯ್ತು ಹೋಗಿ ಬಾ, ಮತ್ತೆ ಇನ್ನೇನು ನನ್ನ ಕೇಳೋದ? ನಿಮ್ಮ ಮಾವೆಲ್ಲ ಹೇಳಂತ ಹೋಗಿ ಬಾ, ಆರಾಮ್ ಹೋಗಿ ಬಾ ಮಗಾತಿಂದ. ಸರಿ ಅಜ್ಜಮ್ಮ. ಅತ್ತೆಮ್ಮ, ನಾನು ಹೋಗಿ ಬರಲ್ಲ ಹಾಗಾದರೆ? ಸರಿ ಸುಂದ್ರಿ, ಆರಾಮಾಗಿ ಹೋಗಿ ಬಾ, ಏನು ಯೋಚನೆ ಮಾಡಬೇಡ. ಇನ್ನು 15 ದಿನದಲ್ಲೇ ಕೃಷಿ ಇಲ್ಲೇ ಬರ್ತಾನೆ. ಆಮೇಲೆ ನೀನು ನಿನ್ನ ಗಂಡನ ಜೊತೆ ಆರಾಮಾಗಿ ಖುಷಿಯಾಗಿರ್ಬೋದು. ಸರಿ ಅತ್ತೆಮ್ಮ, ಅವ್ರು ಬಂದಮೇಲೆ ಇಲ್ಲೇ ಇರ್ತಾರಂತ ನನಗೆ ಖುಷಿ ಆಯಿತು ಅತ್ತೆಮ್ಮ. ನನಗೂ ಅಂದ್ಬಿಟ್ಟಿದ್ರು ಆಗ್ತಾಯಿಲ್ಲ. ಸರಿ ಅತ್ತೆಮ್ಮ, ನಾನು ಹೋಗಿ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ. ಸರಿ, ಹಾಗೆ ಮಾಡು, ಹೋಗು. ಅಲ್ಲ, ನೀವು ಏನಾರ ಊಟ ಮಾಡ್ಕೊಂಡು ಹೋಗಿ ಬಂದು ಕಾಸು ಏನೋ ಒಂದು ಗ್ಲಾಸ್ ನೀರು ಕುಡಿದು ಹಂಗೆ ಹೋಗಾರೇನು? ಚಾ ಮಾಡ್ತಾರೆ, ಚಾ ಕುಡಿದು ಹೋಗಿ. ಊಟ ಗೀಟ ಬ್ಯಾಡ್ರಿ, ಊಟ ಮಾಡ್ಕೊಂಡು ಬಂದೀನಿ. ಊಟದು ಏನು ಬ್ಯಾಡ್ರಿ, ಒಂದು ಕಪ್ ಚಾ ಕೊಡ್ರಿ ಸಾಕು, ಅದು ಬಿಟ್ರಿ ಏನು ಬೇಡ. ಇನ್ನು ಪಂಚಾಯತಿಗೆ ಹೋಗ್ಬೇಕ್ರದ, ಮಗಳ ಮನೆಗೆ ಬಿಟ್ಟು ಪಂಚಾಯತಿಗೆ ಹೋಗಿ ಸ್ವಲ್ಪ ಕೆಲಸ ಐತ್ರಿ ಹೊಲತ್ತು. ಅದು ಒಂದು ತಾಟಿದ್ದು, ಅದು ಇದ್ರಾಗ ಐತ್ರಿ, ಅದು ಆ ಕಡೆ ಸೈಡ್ ಐತಿ. ಒಂದು ಭೂಮಿ ಹೊರಗೆ ಐತ್ರಿ, ಉಳಿದಿತ್ತು ಎಲ್ಲ ಒಂದೇ ಕಡೆ ಅದಾವು. ಅದಕ್ಕೆ ಅದನ್ನು ಸ್ವಲ್ಪ ಇದನ್ನು ಮಾಡೋದಿತ್ತು, ಹಂಗಾಗಿ ಹೋಗಿತ್ತು ರೀ. ಅಲ್ಲಿ ರೋಡ್ ಬರ್ತದೆ ಅಂತಂದ್ರೆ ಅದಕ್ಕೆ ಕೇಳ್ಕೊಂಡು ಬರೋಕೆ ಹೋಗ್ಬೇಕಂತ ಅಂದ್ಕೊಂಡ್ರಿ. ಹೌದು, ಈಗ ಯಾವುದೋ ಊರಿನ ರೋಡ್ ಮಾಡತ್ತಾರಲ್ರಿ. ಹಾಂ, ರೋಡ್ ಸ್ಯಾಂಕ್ಷನ್ ಆಗೈತನ್ರಿ ಅದರ. ಅಂದ್ರೆ ನಿಮ್ಗೆ ಎಷ್ಟು ಕೊಡ್ತಿರ್ಬೋದು ರೀ ಹೊಲದಾಗ ಇಷ್ಟು ಜಾಗ ಅಂತ ತೊಗೊಂಡ್ರೆ? ಅದ ಇನ್ನೂ ಏನು ಹೇಳಿಲ್ರಿ ಅವರು, ಅದನ್ನೇ ಕೇಳಾಕನ ಹೋಗ್ಬೇಕಂತ ಅಂದ್ಕೊಂಡೇನ್ರಿ. ಓ ಹೌದನ್ರಿ. ರೊಕ್ಕ ಬರ್ತಾವೆ, ಆದ್ರೆ ಹೊಲದಾಗ ಇಷ್ಟು ಜಾಗ ಅಂತ ಹೋಗ್ತೈತಿ, ಮತ್ತು ಕೊಡಬೇಕಾಗ್ತದೆ ಗೌರ್ಮೆಂಟ್ ಅಂದಮೇಲೆ ಕೊಡಬೇಕಾಗ್ತೈತಿ, ಇಲ್ಲಾಂದ್ರೆ ನಡೆಯಂಗೂ ಇಲ್ಲ. ಮತ್ತೇನು ಮಾಡೋದ್ರಿ ನಾ ಅದಕ್ಕೆ ಕೊಟ್ಟವ್ರಿ, ಇಲ್ಲಂತೇನಿಲ್ಲ. ಅವರು ಬರ್ರಿ ಸೈನುಗಳು ಅದಾವು ಮಾಡಬೇಕು ಇಷ್ಟಂತ ಎಲ್ಲ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಿ, ನಿಮ್ಗೆ ತೋರಿಸಿ ಅಲ್ಲಿ ಬಾಂಡ್ಗಳು ಹಾಕಿ ನಾವು ಹೋಗ್ತೀವಿ ಅಂತ ಅಂದರು. ಆಯ್ತು ಬಿಡ್ರಿ ಅಂತ ಅಂದವ್ರಿ. ಮತ್ತು ಅಕ್ಕಾರದು ಎಲ್ಲ ಆರಾಮದಾರ್ರಿ? ಮತ್ತು ಅಮ್ಮಗ ಎಲ್ಲರೂ ಆರಾಮದಾರ್ರಿ? ಎಲ್ಲರೂ ಆರಾಮದಾರ ನೋಡ್ರಿ. ಅಮ್ಮಗೊಂದು ಮದುವೆ ಆಯಿತು, ಅಮ್ಮನೂ ಅವರು ಗಂಡು ಮನೆಗೆ ಆಕಿ ಹೋದ್ಲು, ಆಕಿನೂ ಕರ್ಕೊಂಬರ್ಬೇಕ್ರದ. ಸರಿ ರೀ, ನಾವಿನ್ನ ಬರ್ತೇವೆ. ಸುಂದ್ರಿ ಜಲ್ದಿ ಬಾವ, ಹೊತ್ತಾಕತಿ ಮತ್ತು ಮುಸ್ತಾರ ಅವರು. ಸುಂದರಿ ಜಲ್ದಿ ಬಾ ಅಮ್ಮ, ಟೈಮ್ ಆಗತ್ತೆ ನಿಮ್ಮ ಅಪ್ಪಾರಿಗೆ. ಹಾಂ ಅತ್ತೆ, ಬಂದೆ. ಅಜ್ಜಮ್ಮ, ಅತ್ತೆಮ್ಮ ಮತ್ತು ಪ್ರೇಮಕ್ಕ, ನಾನು ಹೋಗಿ ಬರ್ತೀನಿ.
ಸರಿ ಸುಂದ್ರಿ, ಹುಷಾರಾಗಿ ಹೋಗ್ಬಾ, ಸರಿನಾ? ಸರಿ ಸರಿ ಆಯ್ತು, ಹೋಗ್ಬಾ. ಜಲ್ದಿನ ಬಾ, ಅಲ್ಲೇ ಉಳಿಬೇಡ. ಸರಿ ಸುಂದ್ರಿ, ಹೋಗ್ಬಾ. ಸರಿ ಅಜ್ಜಮ್ಮ, ಹಾಗೆ ಮಾಡ್ತೀನಿ. ಅಜ್ಜ ಅಜ್ಜ, ನಾನು ಹೋಗಿ ಬರ್ತೀನಿ ಅಜ್ಜ. ಸರಿವಾ, ಆರಾಮಾಗಿ ಹೋಗ್ಬಾ, ಸರಿನಾ?